ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಆಲ್ ಅಂತ ಹೊತ್ಕೊಳ್ಳಿ. ಸ್ನೇಹಿತರೆ, BMTC ಕಂಡಕ್ಟರ್ NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ನಾನು ಅಫಿಷಿಯಲ್ ಆದಂಥ ಒಂದು ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಈ ಒಂದು ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಬರುತ್ತೆ ಮತ್ತು ಈ ಒಂದು BMTC ಕಂಡಕ್ಟರ್ NHK ಅಂತಿಮವಾಗಿ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಮತ್ತು ಈ ಒಂದು ಪ್ರಾವಿಷನಲ್ ಲೀಸ್ಟ್ಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ಗಳು ಏನೆಲ್ಲ ಬಂದಿದೆ ಅಂತ ಮಾಹಿತಿಯನ್ನು ನೀಡಲಾಗಿರುತ್ತೆ. ನಾನು ಆ ಒಂದು ಆಡಿಯೋವನ್ನು ಕೂಡ ಹಾಕ್ತೀನಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಂಬರೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರ, BMTC ಕಂಡಕ್ಟರ್ NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ರೋಸ್ಟರನ್ನು ಕೂಡ ನೀಡಲಾಗಿರುತ್ತೆ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಕ್ಯಾಟಗರಿ ವೈಸು ಸಾಮಾನ್ಯ ಅಭ್ಯರ್ಥಿಗಳೆಷ್ಟು, ಮಹಿಳಾ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ಗ್ರಾಮೀಣ ಮೀಸಲು ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳು ಹಾಗೂ ಒಟ್ಟು ಹುದ್ದೆಗಳ ಸಂಖ್ಯೆ ಅಂತಾನೂ ಕೂಡ ನೀಡಲಾಗಿರುತ್ತೆ. ಸ್ನೇಹಿತರೆ, ನಾವು ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲಾಖೆಯಿಂದ ದೊರೆತಂಥ ಮಾಹಿತಿ ಏನು ಅಂತ ಈಗ ಒಂದು ಆಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡ್ತೀನಿ. ಒಂದ್ಸಲ ಎಲ್ಲರೂ ಕೇಳ್ಕೊಂಬನ್ನಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ನಾವು ಒಬ್ಬ ಯೂಟ್ಯೂಬರ್ ಪ್ಲಸ್. ನೀನು ಯೂಟ್ಯೂಬ್ ಮಾಡ್ತೀನಪ್ಪ? ಹೌದು ಸರ್. ಎಷ್ಟು ಜನ ಫಾಲೋ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡೋರೆ? 5 ಲಕ್ಷ ಇದ್ದಾರೆ ಸರ್. 5 ಲಕ್ಷ ಇದ್ದಾರೆ ಸರ್. ಯಾವ್ದಪ್ಪ ಅದು ಯೂಟ್ಯೂಬ್ ಚಾನಲ್ ಹೆಸರು ನಿಂದು? CET ಫೈಟರ್ಸ್ ಮತ್ತೆ ಪೊಲೀಸ್ ಫೈಟರ್ಸ್ ಅಂತ ಸರ್, 2 ಇದೆ. CET ಫೈಟರ್ಸ್? ಹೌದು ಸರ್. CET ಸ್ಪೇಸ್ FIGHTERS ಫೈಟರ್ಸ್ ಅಂತ. ಇದು ಯೂಟ್ಯೂಬ್ ಚಾನಲ್ ಸರ್, ಇದು BMTC NHK ಕಂಡಕ್ಟರ್ದು ಪ್ರೋಸೆಸ್ ಎಲ್ಲಿದೆ ಸರ್? ಅದು 2 ಮಂತ್ ಆಯ್ತಲ್ಲ ಸರ್, ಇನ್ನು ತುಂಬಾ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಏನ್ ಮಾಡೋದಪ್ಪ, ನಾವು ಪ್ರಾವಿಷನಲ್ ಬಿಟ್ವಿ ಸಂಬಂಧಿಯದ್ದು. ಓಕೆ ಸರ್. ಜನವರಿ 20ನೇ ತಾರೀಕಿಗೆ. ಓಕೆ ಸರ್. ಯಾರು ಪರ್ಸೆಂಟೇಜ್ ಜಾಸ್ತಿ ಇತ್ತು ಬಿಟ್ಟೋಗಿದ್ರೆ ಹೇಳಿ ಅಂತ ಹೇಳಿದ್ವಿ, ಅಬ್ಜೆಕ್ಷನ್. ಓಕೆ. ಅವರು ಇಲ್ಲ, PDP ನೀವು ಸಮತಳ ಮೀಸಲಾತಿತ್ತು, ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು, PDP ಲಾಸ್ಟ್ ಮಾಡ್ಬೇಕು ಅಂತ ಏನೋ ಕೊಟ್ಟವ್ರೆ. ಅದಕ್ಕೆ ನಾವು ಗೌರ್ಮೆಂಟಿಗೆ ಬಂದಿದ್ದೀವಪ್ಪ. ಓಕೆ ಓಕೆ ಸರ್. ಗೌರ್ಮೆಂಟ್ ಇಂದ ಮಾರ್ಗದರ್ಶನ ಬರಬೇಕು. ಓಕೆ. ಆಮೇಲೆ ಡಿಸೈಡ್ ಆಗಬೇಕು. ಮಾರ್ಗದರ್ಶನ ಇನ್ನೂ ಬಂದಿಲ್ಲ. ಒಂದ್ ತಿಂಗಳು ಮೇಲಾಯ್ತು, 1 ವಾರ ಆಯ್ತು, ವೇಟಿಂಗ್ ಅಲ್ಲಿ ಇದೀವಿ. ಓಕೆ ಸರ್. ಬಂದ ತಕ್ಷಣ 1 ವಾರ ನಮ್ಮ ಸಾಕು, ನಮ್ಗೆ ಮಾಡ್ಬಿಡ್ತೀವಿ. ಹೌದಾ ಸರ್? ನೆಕ್ಸ್ಟ್ ಫೈನಲ್ ಬಿಡ್ತಾರಾ ಅಥವಾ ಮತ್ತೆ ಏನಾದ್ರು ಪ್ರಾವಿಷನಲ್ ಲಿಸ್ಟ್ ಅಲ್ಲೇ? ಫೈನಲ್ ನೆಕ್ಸ್ಟ್ ಫೈನಲ್ ಬಿಡೋದು. ಹೌದಾ ಸರ್? ಅದಕ್ಕೆ ತುಂಬಾ ಜನ ಪ್ರಾವಿಷನಲ್ ಅಲ್ಲಿ ಯಾವ್ದು ಅಬ್ಜೆಕ್ಷನ್ ಇಲ್ದಿದ್ರೆ ಅದೇ ಫೈನಲ್ ಆಗಿರೋದು. ಸರ್, ಈಗ ಪ್ರೆಸೆಂಟ್ ಏನೋ 500 ಪೋಸ್ಟ್ ಏನೋ ಕಡಿಮೆ ಮಾಡಿದ್ದಾರೆ ಅಂತ ಏನೋ ಈ ತರ ಮಾಹಿತಿ ಬಂತು ಸರ್, ಅದು ನಿಜನಾ ಹೇಗೆ ಸರ್? ನನಗೆ ಗೊತ್ತಿಲ್ಲಪ್ಪ. ನೀನು ಯೂಟ್ಯೂಬರ್ ಆಗಿ ನೀನು ಈ ತರ ಇದೆಲ್ಲ ನೋಡಿ ಕೇಳಿದ್ರೆ ನಾನು ಏನ್ ಮಾಡ್ಲಿ? ಅದೇ ಸರ್, ಆ ಥರ ಇನ್ಫಾರ್ಮೇಶನ್ ಇವರು BMTC MD ಅವ್ರು ಹೇಳಿದ್ದಾರೆ ಹಂಗಂತ ಎಲ್ಲ ಹೇಳಿದ್ರು. ಹಾಗಾಗಿ ನಮಗೆ ಗೊತ್ತಿಲ್ಲ, ಏನೋ ಹೊಸ ಸುದ್ದಿಗಳು ಹೇಳ್ತೀರ ನೀವೇ. ಹಾಗಾಗಿ ನಮಗೆ ಅದೇ ಸರ್, ತುಂಬಾ ಜನ ಹಿಂಗೆ ಕೇಳಿದ್ರು. ಹಾಗಾಗಿ ಅದಕ್ಕೆ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ನಿಮಗೆ ಕಾಲ್ ಮಾಡಿದ್ದೆ ಸರ್. ಆಯ್ತಪ್ಪ, ವೇಟ್ ಮಾಡಿ, ವೆಬ್ಸೈಟ್ ನೋಡಿ ಗೊತ್ತಾಗುತ್ತೆ. ಓಕೆ ಓಕೆ. ಅನೌನ್ಸ್ ಮಾಡೋದ್ರೆ ಅಷ್ಟೇ ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಸ್ನೇಹಿತರೆ, ಈ ಒಂದು ಆಡಿಯೋ ಕ್ಲಿಪ್ಪಲ್ಲಿ ನಮಗೆ ಇಲಾಖೆಯಿಂದ ದೊರೆತಂಥ ಮಾಹಿತಿ ಏನು ಅಂತ ಆಲ್ರೆಡಿ ನೀವು ಕೇಳ್ಕೊಂಡಿದ್ದೀರಾ. ಈ ಒಂದು ರೋಸ್ಟರ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ BMTC NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರಾವಿಷನಲ್ ಲಿಸ್ಟ್ ಕೂಡ ಆಲ್ರೆಡಿ ಜನವರಿ 20ನೇ ತಾರೀಕು ಕೂಡ ಅನೌನ್ಸ್ ಆಗಿರುತ್ತೆ. ಆದರೆ ಈ ಒಂದು ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಇಲಾಖೆಯಿಂದ ಏನು ನೀಡಿದರು ಅಂತಂದರೆ, ಈ ಒಂದು ಪ್ರಾವಿಷನಲ್ ಲೀಸ್ಟ್ಗೆ ಸಂಬಂಧಪಟ್ಟಂತೆ ಆಯ್ಕೆಯಾದಂಥ ಒಂದು ಲೀಸ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಅಬ್ಜೆಕ್ಷನ್ ಇದ್ದರೆ ಅಥವಾ ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಯಾರ್ದಾದ್ರೂ ಹೆಸರು ಮಿಸ್ ಆಗಿದರೆ ಜನವರಿ 31ನೇ ತಾರೀಕಿನ ಒಳಗಾಗಿ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬೇಕು ಅಂತ ನೀಡಲಾಗಿತ್ತು. ಆದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಆಯ್ಕೆಯಾದಂಥ ಅಭ್ಯರ್ಥಿಗಳು ಈ ಒಂದು ಆಯ್ಕೆ ಮಾಡಿರುವಂಥ ರೋಸ್ಟರ್ ತಪ್ಪಾಗಿದೆ ಮತ್ತು
ಕೆಲವೊಬ್ಬರು ಆಯ್ಕೆ ಮಾಡಿರುವಂಥ ಒಂದು ಕ್ಯಾಟಗರಿ ಬೇರೆ ಬೇರೆ ಆಗಿರುತ್ತೆ ಮತ್ತು ಈ ಒಂದು ರೋಸ್ಟರ್ಗಳು ಕಂಪ್ಲೀಟಾಗಿ ತಪ್ಪಾಗಿದೆ. ಹಾಗಾಗಿ ಸಮತಳ ಮೀಸಲಾತಿಯ ಮೇಲೆಗೆ ಈ ಒಂದು BMTC NHK ವಿಭಾಗದ ಕಂಡಕ್ಟರ್ನ ಲೀಸ್ಟನ್ನು ಹೊಸದಾಗಿ ಆಯ್ಕೆ ಮಾಡಬೇಕು ಅಂತ ಇಲ್ಲಿ BMTCಯ ಅಫಿಷಿಯಲ್ ಆದಂಥ ಒಂದು ಕೇಂದ್ರ ಕಚೇರಿಗೆ ಒಂದು ವಿದ್ಯಾರ್ಥಿಗಳು ಅಬ್ಜೆಕ್ಷನನ್ನು ಕೂಡ ಹಾಕಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಷ್ಟು ದಿನ ಆದರೂ ಕೂಡ ನಿಮಗೆ ಫೈನಲ್ ಲಿಸ್ಟ್ಗಳು ಕೂಡ ಅನೌನ್ಸ್ ಆಗಿಲ್ಲ. ಆದರೆ HK ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು ಆಯ್ಕೆ ಆಗಿದ್ರು ಅವ್ರದ್ದು ಫೈನಲ್ ಲಿಸ್ಟನ್ನು ಅನೌನ್ಸ್ ಮಾಡಿ ಅವರು ಡಿಸೆಂಬರ್ ತಿಂಗಳಿಗೆ ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ 3 ರಿಂದ 4 ತಿಂಗಳು ಅವರು ಅವರ ಸ್ಯಾಲ್ರಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ NHK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಮತಳ ಮೀಸಲಾತಿಯ ಮೇಲೆ ಆಯ್ಕೆ ಮಾಡಬೇಕು ಅಂತ ಯಾರೆಲ್ಲ ಒಂದು ಕ್ಯಾಂಡಿಡೇಟ್ಗಳು ಅಬ್ಜೆಕ್ಷನ್ ಹಾಕಿದ್ರಲ್ಲ, ಅಂತಹ ಸಂದರ್ಭದಲ್ಲಿ BMTC ಇಲಾಖೆಯಿಂದ ಏನು ಮಾಡಿದರು ಅಂತಂದರೆ ಸರ್ಕಾರಕ್ಕೆ ಮನವಿಯನ್ನು ಕೋರಿದರು. ಏನು ಅಂತಂದರೆ ಯಾವುದರ ಮೇಲೆ ನಾವು ಆಯ್ಕೆ ಮಾಡಬೇಕು ಅಥವಾ ಈ ಒಂದು ಆಯ್ಕೆ ಮಾಡಿರುವಂಥ ಪಟ್ಟಿ ಸರಿ ಇದೆಯೋ ಇಲ್ವೋ ಅಂತ ಒಂದ್ಸಲ ವೆರಿಫೈ ಮಾಡಿಬಿಟ್ಟು ಇದಕ್ಕೆ ಕ್ಲಾರಿಟಿಯನ್ನು ನೀಡಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಬೇರೆ ಚೇಂಜಸ್ಸನ್ನು ಮಾಡಬೇಕಾ ಅಥವಾ ಏನಾದರೂ ಅಪ್ಡೇಟ್ಸನ್ನು ಮಾಡಬೇಕಾ ಅಥವಾ ಈ ಒಂದು ರೋಸ್ಟರ್ಗೆ ಸಂಬಂಧಪಟ್ಟಂತೆ ಸಮತಳ ಮೀಸಲಾತಿ ಯಾವ ರೀತಿ ನಾವು ಮಾಡಬೇಕು ಅಂತ BMTC ಇಲಾಖೆಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದರು. ಆದರೆ ಈ ಒಂದು ಮನವಿಯನ್ನು ಸಲ್ಲಿಸಿ ಆಲ್ಮೋಸ್ಟ್ 1.5 ರಿಂದ 2 ತಿಂಗಳು ಹತ್ತತ್ರ ಆಗಕ್ಕೆ ಬರ್ತಾ ಇದೆ. ಆದರೂ ಕೂಡ ಇನ್ನು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ BMTC ಇಲಾಖೆಗೆ ಬಂದಿಲ್ಲವಂತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ಒಂದು ಫೈನಲ್ ಲಿಸ್ಟ್ಗಳು ಕೂಡ ನಿಮಗೆ ಲೇಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾದರೂ BMTC ಇಲಾಖೆಗೆ ಸರ್ಕಾರದಿಂದ ಅನುಮತಿ ಸಿಕ್ಕ ತಕ್ಷಣ ಅಂತಂದರೆ ಯಾವ ರೀತಿ ಸಮತಳ ಮೀಸಲಾತಿಯನ್ನು ಕೋರಿ ನೀವು ಆಯ್ಕೆ ಪಟ್ಟಿಯನ್ನು ತಯಾರಿಸಬೇಕು ಮತ್ತು ಈ ಒಂದು ಆಯ್ಕೆ ಪಟ್ಟಿ ಏನಾದರೂ ಚೇಂಜಸ್ ಮಾಡಬೇಕೋ ಬೇಡವೋ ಅಂತ ಇದಕ್ಕೆ ಅಪ್ರೂವಲ್ ಬಂದ ನಂತರ ವಿದ್ಯಾರ್ಥಿಗಳಿಗೆ 1 ವೀಕಿನ ಒಳಗಾಗಿ ಅಂತಾರೆ ಸರ್ಕಾರಕ್ಕೆ BMTC ಇಲಾಖೆಗೆ ಬಂದ ನಂತರ ಅವರು 1 ವೀಕ್ನ ಒಳಗಡೆ ಆಲ್ಮೋಸ್ಟ್ ನಿಮಗೆ ಫೈನಲ್ ಲಿಸ್ಟನ್ನು ತಯಾರಿಸಿ ನೆಕ್ಸ್ಟ್ ಫೈನಲ್ ಲಿಸ್ಟ್ ಬಿಡುಗಡೆ ಆಗಿ 3 ರಿಂದ 4 ದಿನದ ಒಳಗಾಗಿ ನಿಮಗೆ ಡ್ಯೂಟಿಗೆ ಜಾಯಿನ್ ಮಾಡ್ಕೊತೀವಿ ಅಂತಲೂ ಕೂಡ ನಮಗೆ ಮಾಹಿತಿಯನ್ನು ನೀಡಿರ್ತಾರೆ. ನಾವು ಈಗ BMTC ಆಯ್ಕೆ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಇದು ಕಂಪ್ಲೀಟಾಗಿ BMTC NHK ವಿಭಾಗಕ್ಕೆ ಸಂಬಂಧಪಟ್ಟಂಥ 2286 ಕ್ಯಾಂಡಿಡೇಟ್ಸ್ನ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಕೂಡ ಆಗಿರುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಯಾವ ಒಬ್ಬ ವಿದ್ಯಾರ್ಥಿ ಯಾವ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದಾರೆ, ಕ್ಯಾಂಡಿಡೇಟು ಅವರು ಪ್ರಸ್ತುತ ಯಾವ ಕ್ಯಾಟಗರಿಯಲ್ಲಿ ಇರ್ತಾರೆ, ಅವರು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು, PUC ಮಾರ್ಕ್ಸ್ ಎಷ್ಟು ಮತ್ತು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ರು ಅಂತಲೂ ಕೂಡ ಕಂಪ್ಲೀಟಾಗಿ BMTC ಇಲಾಖೆಯಿಂದ ನಿಮಗೆ ಅಫಿಷಿಯಲ್ ಆದಂಥ ಒಂದು ಪ್ರೊವಿಷನಲ್ ಲಿಸ್ಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಈ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿರ್ತಾರೆ. ಆದರೆ ನಾನು ತಿಳಿಸಿದಾಗೆ ಈ ಒಂದು ಲೀಸ್ಟ್ಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ಗಳು ತುಂಬ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಮತಳ ಮೀಸಲಾತಿಯ ಮೇರೆಗೆ ಈ ಒಂದು ಆಯ್ಕೆ ಪಟ್ಟಿಯನ್ನು ಮತ್ತೆ ಹೊಸದಾಗಿ ಸರ್ಕಾರದಿಂದ ಅಪ್ರೂವಲ್ ಬಂದ ನಂತರ ಇವರು ಕಂಪ್ಲೀಟಾಗಿ 1 ವಾರದ ಒಳಗಾಗಿ ಈ ಒಂದು ಪಟ್ಟಿಯನ್ನು ಹೊಸದಾಗಿ ತಯಾರಿಸ್ತಾರೆ. ಇದರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳ ಹೆಸರು ಬಿಟ್ಟು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಎಷ್ಟು ಜನ ವಿದ್ಯಾರ್ಥಿಗಳ ಹೆಸರು ಅದು ಹೊಸದಾಗಿ ಸೇರುತ್ತೋ ಇಲ್ವೋ ಇದು ಕೂಡ ಕನ್ಫರ್ಮ್ ಆಗಿ ಯಾವುದೇ ರೀತಿಯಾಗಿ ಗೊತ್ತಿರೋದಿಲ್ಲ. ಈ ಒಂದು ಅಫಿಷಿಯಲ್ ಆದಂಥ ಫೈನಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಸರ್ಕಾರದಿಂದ ಅನುಮತಿ ಬಂದಿರೋದಿಲ್ಲ. ಸಮತಳ ಮೀಸಲಾತಿ ಮೇರೆಗೆ ಈ ಒಂದು ಪ್ರಾವಿಷನಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಚೇಂಜಸ್ ಬೇಡ, ಈ ಒಂದು ರೋಸ್ಟರ್ಗೆ ಸಂಬಂಧಪಟ್ಟಂತೆ ನೀವು ಆಯ್ಕೆ ಮಾಡಿರೋದು ಸರಿಯಾಗಿದೆ ಅಥವಾ ಈ ಒಂದು ರೋಸ್ಟರ್ಗೆ ಸಂಬಂಧಪಟ್ಟಂತೆ ನೀವು ಆಯ್ಕೆ ಮಾಡಿರೋದು ತಪ್ಪಾಗಿದೆ, ಇದನ್ನು ಚೇಂಜಸ್ ಮಾಡಿ ಅನ್ನೋವಂಥ ಸಂದರ್ಭದಲ್ಲಿ ಏನಾದರೂ ಇಲಾಖೆಗೆ ಮಾರ್ಗಸೂಚಿಗಳು ಬಂತು ಅನ್ನೋವಂಥ ಸಂದರ್ಭದಲ್ಲಿ ಈ ಒಂದು ಇಲಾಖೆಗೆ ಬಂದ ನಂತರ 1 ವಾರದ ಒಳಗಾಗಿ ಕಂಪ್ಲೀಟಾಗಿ BMTC ಇಲಾಖೆಯವರು ಈ ಒಂದು ಪ್ರಾವಿಷನಲ್ ಲಿಸ್ಟನ್ನು ವೆರಿಫೈ ಮಾಡಿ ನಂತರ ಈ ಒಂದು ಪ್ರಾವಿಷನಲ್ ಲಿಸ್ಟಲ್ಲಿ ಮತ್ತೇನಾದರೂ ಚೇಂಜಸ್ ಮಾಡಬೇಕು ಅನ್ನೋಂಥ ಮಾರ್ಗಸೂಚಿಗಳಿದ್ದರೆ ಸರ್ಕಾರದಿಂದ ಬಂದಂಥ ಒಂದು ಮಾರ್ಗಸೂಚಿಯಲ್ಲಿ ಆ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ರೋಸ್ಟರ್ಗಳನ್ನು ಕೂಡ ಬೇರೆ ಬೇರೆ ಮಾಡ್ತಾರೆ. ಅಂತಂದರೆ ಈ ಒಂದು ಸಮತಳ ಮೀಸಲಾತಿ ಮೇರೆಗೆ ಕೆಲವೊಬ್ಬರು PDP ಕ್ಯಾಂಡಿಡೇಟ್ಗಳು ಅಥವಾ ತುಂಬ ಜನ ಕ್ಯಾಂಡಿಡೇಟ್ಗಳು ಯಾವುದೋ ಅವರ ಒಂದು ಅಬ್ಜೆಕ್ಷನನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ನಿಮಗೆ ವಿಡಿಯೋ ಕ್ಲಿಪ್ಪನ್ನು ಕೂಡ ಹಾಕಿದ್ದೀನಿ, ಆಡಿಯೋ ಕ್ಲಿಪ್ಪು, ಅದರಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ವೆರಿಫೈ ಮಾಡಿ ನಂತರ 1 ವಾರದ ಒಳಗಾಗಿ ಅಂತಾರೆ ಈ ಒಂದು ಪ್ರಾವಿಷನಲ್ ಲಿಸ್ಟ್ಗೆ ಸರ್ಕಾರದಿಂದ ಅನುಮತಿ ಸಿಕ್ಕ ನಂತರದ ಮೇಲೆ ಆಲ್ರೆಡಿ ಈಗ 1.5 ತಿಂಗಳಾದರೂ ಕೂಡ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ರೆಸ್ಪಾನ್ಸ್ ಬಂದಿಲ್ವಂತೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಕೇಳ್ತಾ ಇದ್ದಾರೆ, ಸರ್ BMTCಯ MD ಅವರು ಹೇಳಿದ್ದಾರೆ 500 ಪೋಸ್ಟ್ ಕಡಿಮೆ ಆಗಿದೆ ಅಂತ, ಹೌದಾ ಅಂತ ತುಂಬ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆನೂ ಕೂಡ ಅಫಿಷಿಯಲ್ ಆಗಿ ಹೆಲ್ಪ್ಲೈನಲ್ಲಿ ಕೇಳಿದಾಗ ಅವರು ನಮಗೆ ತಿಳಿಸಿದಂಥ ಮಾಹಿತಿ ಏನು ಅಂತಂದರೆ
ಯಾವುದೇ ರೀತಿಯಾಗಿ ಈ ಒಂದು BMTC ಕಂಡಕ್ಟರ್ ಹುದ್ದೆಗಳ ಒಂದು ಕಡಿಮೆ ಮಾಡುವಂಥ ಸಾಧ್ಯತೆಗಳಿರೋದಿಲ್ಲ. ಈಗ ಪ್ರಸ್ತುತ ಎಷ್ಟಕ್ಕೆ ನೋಟಿಫಿಕೇಶನ್ ಆಗಿದೆ ಅಷ್ಟು ಜನ ಕ್ಯಾಂಡಿಡೇಟನ್ನು ಕೂಡ ತಗೊತಾರಂತೆ. ಯಾವುದೇ ರೀತಿಯಾಗಿ 500 ಪೋಸ್ಟ್ ಕಡಿಮೆ ಆಗಿದೆ ಅಥವಾ 500 ಪೋಸ್ಟ್ ಜಾಸ್ತಿ ಆಗಿದೆ ಅಂತ ತುಂಬ ಜನ ನಮಗೆ ಕಮೆಂಟ್ ಮಾಡಿ ಕೂಡ ಕೇಳ್ತಾಯಿದ್ರು. ನಮ್ಮ ವಾಟ್ಸಪ್ ನಂಬರ್ಗೂ ಕೂಡ ಮೆಸೇಜ್ ಮಾಡಿ ಕೇಳ್ತಾಯಿದ್ರು. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾವೇನಕ್ಕೆ ಹೇಳ್ತೀವಿ ಅಂತಂದರೆ, ಈ ಒಂದು ಕ್ಲಾರಿಟಿಯನ್ನು ನಾವು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀವಿ. ಯಾವ ರೀತಿ ಆಗಿದೆ ಅಥವಾ ಯಾವ ರೀತಿ ಆಗಲ್ಲ ಅನ್ನೋಂಥದ್ದು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಕೆಲವೊಬ್ಬರು ಕ್ಯಾಂಡಿಡೇಟ್ ಏನು ಮಾಡ್ತಾರೆ ಅಂತಂದರೆ, ವಿಡಿಯೋನ ಅರ್ಧ ನೋಡಿಬಿಟ್ಟು ಅವರು ಕ್ಲಾರಿಟಿ ಇಲ್ದಲೆ ಏನೇನೋ ಮೆಸೇಜ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ನಿಮಗೆ ಮತ್ತೆ ಏನಾದರೂ ಡೌಟ್ ಇದ್ದಂಥ ಸಂದರ್ಭದಲ್ಲಿ ನೀವು ನಾನು ಕೇಳಿರುವಂಥ ಮಾಹಿತಿ ಸರಿ ಇದೆಯೋ ಇಲ್ವೋ ಅಂತ ವೆರಿಫೈ ಮಾಡ್ಕೋಬೇಕು ಅಂತಂದರೆ ನೀವು BMTC ಅಫಿಷಿಯಲ್ ಆದಂಥ ಒಂದು ಹೆಲ್ಪ್ಲೈನ್ಗೆ ನೀವು ಅಂತಂದರೆ ರಿಕ್ರೂಟ್ಮೆಂಟ್ ಬೋರ್ಡಿಗೆ ನೀವು ಕಾಲ್ ಮಾಡಬೇಕಾಗತ್ತೆ. BMTC ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರೆ ನೀವು ಸರಿಯಾಗಲ್ಲ. BMTCಯ ರಿಕ್ರೂಟ್ಮೆಂಟ್ ಬೋರ್ಡ್ನ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ನೀವು ಅಫಿಷಿಯಲ್ ಆದಂಥ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ. ಹಾಗಾಗಿ ಯಾವುದೆಲ್ಲ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರೊವಿಷನಲ್ ಲಿಸ್ಟಲ್ಲಿ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಫೈನಲ್ ಲಿಸ್ಟಿಗೆ, ಇದೊಂದು ನಿಮಗೆ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಏನೇ ಒಂದು BMTC ಕಂಡಕ್ಟರ್ನ ಅಪ್ಡೇಟ್ಸ್ಗಳು ಬೇಕಿತ್ತು ಅಂತಂದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಹಾಗೂ ಈ ಒಂದು ಮಾಹಿತಿಯನ್ನು ಎಲ್ಲ BMTC ಕಂಡಕ್ಟರ್ ಹುದ್ದೆಗಳಿಗೆ ಕಾಯ್ತಿರುವಂಥ ಮತ್ತು ಸೆಕೆಂಡ್ ಲಿಸ್ಟ್ಗಳಿಗೂ ಕಾಯ್ತಿರುವಂಥ ಅಭ್ಯರ್ಥಿಗಳೊಂದಿಗೆ ಆದಷ್ಟು ಮಾಹಿತಿಯನ್ನು ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.